ನೀವು ರಾಜ್ಯಕ್ಕೆ ಏನು ಕೊಟ್ರಿ ಅಂತ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ದೇಶಕ್ಕೆ ವಿದ್ಯಾವಂತರು ಇಲ್ಲದಿದ್ದರೂ ನಡೆಯುತ್ತೆ. ಈಗ ಕೇಂದ್ರದಲ್ಲಿ ಸರ್ಕಾರ ಬಿಜೆಪಿಯವರದ್ದು ಇದೇ ಪರಿಸ್ಥಿತಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು 27 ಸಂಸದರು ಇದ್ದರೂ ಬರಗಾಲ ಕುರಿತು ಒಂದು ಸಭೆ ಮಾಡಲಿಲ್ಲ. ಮೊದಲ ಸಲ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರೈತರ ಖಾತೆಗೆ 2,000 ಹಣ ಹಾಕಿದ್ವಿ. ನಾವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲು ಹೋಗೋದನ್ನು ಬಿಜೆಪಿಯವರಿಗೆ ತಡೆದುಕೊಳ್ಳಲು ಆಗ್ತಿಲ್ಲ ಅಂತ ಹೇಳಿದ್ರು. ಇದಲ್ಲದೆ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದರಲ್ಲಿ ಅನುಮಾನವೇ ಇಲ್ಲ. ನಾವು 51 ಸೀಟು ಗೆದ್ದಿದ್ದೆವು, ನೀವು 300 ಸೀಟು ಗೆದ್ದಿದ್ದೀರಿ. ಈ ರಾಜ್ಯಕ್ಕೆ ಏನು ಮಾಡಿದ್ದೀರಿ? ಬೇರೇನು ಬೇಡ, ನಮ್ಮ ನೀರಾವರಿ ಇಲಾಖೆಗೆ ಏನು ಕೊಟ್ಟಿದ್ದೀರಿ? ನಮ್ಮ ರಾಜ್ಯದ ಪರ ನಾವು ಧ್ವನಿ ಎತ್ತಲೇಬೇಕು. ಬಿಜೆಪಿ ಸಂಸದರು, ದಳ ಸಂಸದರು ಬಂದು ನಮ್ಮ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಅಂತ ಆಹ್ವಾನಿಸಿದ್ದೇನೆ. ರಾಜ್ಯದ ಹಿತ ಕಾಪಾಡಬೇಕು ಅಷ್ಟೇ ಅಂತ ಹೇಳಿದರು. ಮನಮೋಹನ್ ಸಿಂಗ್ ಆಗಿದ್ದು, ಮನಮೋಹನ್ ಸಿಂಗ್ ಸರ್ಕಾರ ಹೋಗಿ 10 ವರ್ಷ ಆಯಿತು. ಅವ್ರಿಗೆ ಜ್ಞಾನ ಇರಬೇಕು. ಈ ದೇಶಕ್ಕೆ ವಿದ್ಯಾವಂತಿದ್ದವರು ನಡೀತದೆ, ಬುದ್ಧಿವಂತಿದ್ದವರು, ಪ್ರಜ್ಞಾವಂತಿಕೆ ಇರಬೇಕು. ಈಗ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದೆ. ನೀವು ಮಾತಾಡ್ತಾರೆ ಡಬಲ್ ಇಂಜಿನ್ ಗೌರ್ಮೆಂಟ್ ಬೇಕು 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 ಅಂತ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡ್ರಿ. ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡಾಗ ಡಬಲ್ ಇಂಜಿನ್ ಗೌರ್ಮೆಂಟ್ ಏನು ತರ್ತು ಅದು ಭಾಳ ಮುಖ್ಯ ಅಲ್ಲ ರೀ. 27 ಜನ MP ಇತ್ಕೊಂಡು ಬರಗಾಲದ ಒಂದು ಮೀಟಿಂಗ್ ಮಾಡಿಸ್ಲಿಲ್ವಲ್ರಿ? ಬರಗಾಲದ ಒಂದು ಮೀಟಿಂಗ್ ಮಾಡಿಬಿಟ್ಟು ಹಣ ಬಿಡುಗಡೆ ಮಾಡಿಸಿಲ್ಲ. ಬರಗಾಲಕ್ಕೆ ಏನು ಕೊಡಲಿಲ್ಲ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಪ್ರತಿ ರೈತರಿಗೂ ಅವ್ರ ಅಕೌಂಟ್ಗೆ ಬೇರೆದು ಬಿಡಿ, ಕುಡಿಯೋ ನೀರಿಗೆ ಏನೇನು ಬೇಕೋ ನಾವು ಮಾಡಿದ್ದೀವಿ. ಅವ್ರ ಅಕೌಂಟ್ಗೆ 2,000 ರೂಪಾಯಿ ದುಡ್ಡು ಹಾಕಿದ್ದೀವಿ ರೈತನಿಗೆ ಪರಿಹಾರ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಹಂಗೆ ಅವ್ರು ಏನು ಬೇಕಾದ್ರೂ ಈಗ ನಾವು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ನಾವು ಹೊರಟು ಅಂದ್ಬಿಟ್ಟು ಕೇರಳ ಅವ್ರು ಹೊರಟರು, ಈ ಥರ ಎಲ್ಲ ಆಗ್ತಾ ಇದೆ. ಸೊ ಅದರಿಂದ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅದರಲ್ಲೇನು ಅನುಮಾನ. ಈಗ ಅವ್ರು ಒಪ್ಪಿಟ್ಟಂಗೆ ಆಯ್ತು ತಾನೆ. ಈಗ ನಮ್ಮ ಕಾಲದ್ದು, ಈಗ ಕಾಂಗ್ರೆಸ್ಸು ಕಾಲದ್ದು ತೆಗಿತೀವಿ ಅಂತಂದ್ರೆ ನೀವು ಅನ್ಯಾಯ ಮಾಡಿದ್ರಿ ಅಂತ ಸರಿ ಮಾಡ್ಬೇಕಾಯ್ತಲ್ಲ. ಒಪ್ಕೊಂಡಂಗೆ ಆಯ್ತು ತಾನೆ. ಈಗ ನಮ್ದು ನಾವೇನೋ ಮಾಡ್ತಾ ಇದೀವಿ ಅಂತ ಆಯ್ತು, ನಮ್ಗೆ ಉತ್ತರ ಕೊಟ್ಟು ನಾವು 50 ಸೀಟ್ ಬಂದಂಗೆ ಆಯ್ತು. ನಾವು ಸೋತಿದ್ದೀವಿ, 51 ಸೀಟ್ ನಮಗೆ ಬಂತು ಕಾಂಗ್ರೆಸ್ಸು. ಈಗ ನೀವು 300 ಸೀಟ್ ಬಂತಲ್ಲ, ಈ ರಾಜ್ಯಕ್ಕೆ ಆಯ್ತಪ್ಪ. ಲಾಸ್ಟ್ ಟೈಮ್ ಬಜೆಟ್ ಬೇರೆ ಏನು ಬೇಡ, ಬೇರೆ ಎಲ್ಲ ಇಲಾಖೆದ ನೆಕ್ಸ್ಟ್ ಮಾತಾಡೋಣ. ನಮ್ಮ ನೀರಾವರಿ ಇಲಾಖೆಗೆ ಆ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ಕೊಡ್ತೀನಿ ಅಂತ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಈ ನಮ್ಮ ಭದ್ರಾ ಪ್ರಾಜೆಕ್ಟ್ಗೆ ಹೇಳಿದ್ರೋ ಇಲ್ಲೋ ಬಜೆಟಲ್ಲಿ. ಆ ದುಡ್ಡು 1 ರೂಪಾಯಿ ಏನಾದ್ರು ಬಿಡುಗಡೆ ಮಾಡಿದ್ರೋ ಇಲ್ಲೋ. ನಮ್ಮ ರೈಲ್ವೆ ಮೆಟ್ರೋ ವಿಚಾರದಲ್ಲಿ ಏನಾದ್ರು ಮಾಡಿದ್ರ? ಸುಮ್ಮನೆ ಏನೇನೋ ಮಾತಾಡ್ತಾರೆ. ಈಗ ವಿಧಿನೇ ಇಲ್ಲ. ನಮ್ಮ ರಾಜ್ಯಕ್ಕೆ ನಮ್ಮ ಧ್ವನಿ ಎತ್ತಲೇಬೇಕು. ನಾನು BJP MPಗಳಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ದಳದವ್ರಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ, ಬನ್ನಿ ಅಂತ ಹೇಳ್ತೀನಿ. ರಾಜ್ಯದ ಹಿತ ಕಾಪಾಡೋಣ.